ಯೂಟ್ಯೂಬ್ ಜೀವನ ಸಾಕಾಯ್ತು ನನಗೆ. ಊರ್ ಬಿಟ್ಬಿಡೋಣ, ಕೆಟ್ಟಲ್ಲಿ ಕುಂಟಾಬಿಲ್ಲ ಆಡೋಣ. ಓಡಿಸೋದು ಹೇಳ್ಕೊಡ್ತೀರಾ ಇಲ್ಲಿಂದ ಅಲ್ಲಿ ತನಕ? ಇವತ್ತಿನ ವಿಡಿಯೋ ಸ್ಪಾನ್ಸರ್ ಮಾಡ್ತಿರೋದು ಪಕೆಲೋ ಅವರು. ಇದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಇವಾಗ ಈ ಜಾಗದ ಬಗ್ಗೆ ಒಂದಷ್ಟು ಮಾತಾಡೋಣ. ಅವತ್ತು ಬಂದಾಗ ಇಲ್ಲಿ ತನಕ ಮಾತ್ರ ಕೆಲಸ ಆಗಿತ್ತು, ಇವತ್ತು ಫುಲ್ ಇಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸದ್ಯಕ್ಕೀಗ ಮೇನ್ ಬಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತಿದೆ. ಹತ್ತತ್ರ ಒಂದು 4-5 ಕಿಲೋಮೀಟರ್ಸ್ ಅಷ್ಟೇ. 2-3 ಲಾರಿನೇ ಎಳ್ಕೋಬಹುದು, ಅಷ್ಟು ಕೆಪಾಸಿಟಿ ಇದೆ. ಹಂಗೆ ಒಂದು ಮಾವಿನಕಾಯಿ ಕಿತ್ಕೊಬಾರ. ಹೇ ಬರಲ್ಲ. ಈ ಅಳಿಲ್ಗಳು ಕೋತಿಗಳು ಅದೆಲ್ಲ ಬಂದು ಕಿತ್ಕೊಂಡೋದ್ರೆ ಏನ್ ಮಾಡಕ್ಕಾಗತ್ತೆ? ಬೈತಿಯ ಅದಕ್ಕೆ ನೀನು? ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಂಗೂ ದಿನೇ ದಿನ ಗಾಡಿಗಳ ಸೈಜ್ ಜಾಸ್ತಿ ಆಗ್ತಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಒಂದು 4-5 ವಿಡಿಯೋ ಇಂದ 4K ಅಲ್ಲಿ ಶೂಟ್ ಮಾಡ್ತಾ ಇದೀನಿ. ನೀವೇನಾದ್ರೂ ಮನೆಯಲ್ಲಿ ಟಿವಿ ಹಾಕೊಂಡು ನೋಡ್ತಾ ಇದೀರಾ ಅಂದ್ರೆ 4K ರೆಸಲ್ಯೂಷನ್ ಅಲ್ಲಿ ನಮ್ಮ ವಿಡಿಯೋ ನೋಡಬಹುದು. ಈಗ ಅದೇನು ದೊಡ್ಡ ವಿಷಯ ಅಲ್ಲ ಕಣ. JCB ಕೆಲಸ ಮಾಡ್ತಾ ಇದೆ. ಯಾಕೆ ನನ್ನ ಹತ್ರನೇ ಬರ್ತಾವ್ರೆ ಅಣ್ಣ? ಬಾಡಿ ತಂಪಾಗಿರ್ಬೇಕು. ಎರಡು ನೀರು ಕುಡಿಯೋಣ. ಯಾರಿಗಾರು ಎಳ್ನೀರು ಬೇಕು ಅಂದ್ರೆ ಅಣ್ಣನ್ ಬೇಕ್ರಿ ಎದುರುಗಡೆ. ನಿಮ್ಮ ಹೆಸರು? ಜೈರಾಮ್ ಅಂತ. ಯೂಟ್ಯೂಬ್ ನೋಡ್ತೀರಾ? ನಾನು ನೋಡಿ ಟಿಪಿಕಲ್ ಕನ್ನಡಿಗ ಅಂತ ಇದೆ. ರೋಡ್ ರೋಲರ್ಗಳ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಸಿಂಪಲ್ ಗುರು. ಹೆಸರಿಗೆ ತಕ್ಕಂಗೆ ರೋಡ್ ಮೇಲೆ ರೋಲ್ ಆಗುತ್ತೆ. ಈ ತರ ಇರುವಂತಹ ಹಳ್ಳ ದಿಣ್ಣೆ ರೋಡ್ ನ ನೀಟಾಗಿ ಈ ತರ ಮಟ್ಟ ಮಾಡುತ್ತೆ. ರೋಡ್ ಮಟ್ಟ ಮಾಡಿದ್ಮೇಲೆ ಡಾಂಬರ್ ಹಾಕಿ ಅದನ್ನ ಮಟ್ಟ ಮಾಡಕ್ಕೂ ಕೂಡ ಯೂಸ್ ಮಾಡ್ತಾರೆ. ಓ, ಈಗ ಈ JCB ಇಲ್ಲಿ ಮಣ್ಣು ಹಾಕುತ್ತೆ. ಇದು ಮಣ್ಣು ಹಾಕದ್ಮೇಲೆ ರೋಡ್ ರೋಲರ್ ಬರೋದಾ? ಸಿಮೆಂಟ್ ಹಾಕ್ತೀರಾ, ಟಾರ್ ಹಾಕ್ತೀರಾ ಇಲ್ಲಿ? ನಿಮ್ಗೆ ಯಾಕೆ ಬೇಕದು? ಇದು ತುಂಬಾನೇ ಸಿಂಪಲ್ ಆಗಿ ಕಾಣ್ಬೋದು, ಆದ್ರೆ ಇದ್ರಲ್ಲಿ ಇರುವಂತ ಇಂಜಿನಿಯರಿಂಗ್ ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ. ಇಲ್ಲ, ಅಣ್ಣ ಅವರು ಟ್ರೈನಿಂಗ್ ಕೊಟ್ಟರು. ಕಲ್ತ್ಕೊಳಕ್ಕೆ ಒಂದು ವರ್ಷ ಆಯ್ತು ಸರ್. ಏನೋ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ರಿಪೇರಿ ಆದ್ರೆ ನಾವೇ ರೆಡಿ ಮಾಡ್ಕೊಡ್ಬೇಕು. ಫಸ್ಟ್ ರೋಡ್ ರೋಲರ್ಗಳು ಅಂದ್ರೆ ಕಾಂಪ್ಯಾಕ್ಟರ್ ಗಳು ಬಂದಿದ್ದು 1800 ಅಲ್ಲಿ ಕುದುರೆ ಗಾಡಿಗಳಿಗೆ ಕಟ್ಬಿಟ್ಟು ಅದನ್ನ ಯೂಸ್ ಮಾಡ್ತಾ ಇದ್ರು. ಅದಾದ್ಮೇಲೆ 20th ಸೆಂಚುರಿಯಲ್ಲಿ ಕೆರೋಸಿನ್ ಗಾಡಿಗಳು ಬಂತು. 21st ಸೆಂಚುರಿಯಲ್ಲಿ ಡೀಸೆಲ್ ಇಂಜಿನ್ ಗಳು ಬರಕ್ ಶುರು ಆಯ್ತು. ಇವಾಗಿನ ಕಾಲದಲ್ಲಿ ಈ ರೋಡ್ ರೋಲರ್ ಗಳು ಬರೋದು ಬರೀ ಡೀಸೆಲ್ ಇಂಜಿನ್ ಅಲ್ಲಿ ಮಾತ್ರ. ಆಮೇಲೆ ಎಜುಕೇಶನ್ ಗೋಸ್ಕರ ಸೈನ್ಸ್ ಸಿಟಿ ಮಾಡ್ತಿದ್ದಾರೆ. ಮಡಿಕೇರಿಗೆ ಹತ್ರ ಇದು. ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ಫ್ಯೂಚರ್ ಮಾತ್ರ ಒಳ್ಳೆ ದುಡ್ಡು. ರೋಮಳಿ ಗೇರ್ ಬಾಕ್ಸ್, ಲಾರಿ ಗೇರ್ ಬಾಕ್ಸ್ ಆರ್ಡರ್ ಮಾಡಿ ಮಾಡ್ತಾರ. ಆರ್ಡರ್ ಕೊಟ್ಮೇಲೆ ಮಾಡ್ಕೊಡ್ತಾರ. ಇದನ್ನೆಲ್ಲ ಮೈಸೂರಲ್ಲೇ ಮಾಡ್ತಾರೆ. ಮೈಸೂರಲ್ಲೇ ಮಾಡ್ತಾರ. ಎಲ್ಲಿ? LIC ಬಿಲ್ಡಿಂಗ್ ಗೊತ್ತಾ ಸರ್? ಬೊಂಬೋಜಾರ ಪಕ್ಕನೆ. ಮಾಡ್ಸಿ 7 ಲಕ್ಷ ಆಗುತ್ತೆ ಸರ್. ಇದು ಸೇಮ್ ಆಟೋ ತರ ಹಿಂದೆ 2 ಚಕ್ರ ಇದೆ, ಮುಂದೆ 1 ಚಕ್ರ ಇದೆ. ಇದನ್ನ ವೀಲ್ಸ್ ಅಂತ ಕರೆಯೋದಿಲ್ಲ, ಡ್ರಮ್ಸ್ ಅಂತ ಕರೀತಾರೆ. ಈ ಡ್ರಮ್ ಗಳದ್ದು ಥಿಕ್ನೆಸ್ ನೋಡಿ ಎಷ್ಟು ದಪ್ಪ ಇದೆ ಅಂತ. ಹಿಂದ್ಗಡೆ ದೊಡ್ಡದಾಗಿರುವಂತ ಕಮ್ಮಿ ಅಗಲ ಇರುವಂತ 2 ಡ್ರಮ್ ಇದೆ. ಮುಂದೆ ಕಂಪ್ಯಾರಿಟಿವ್ಲಿ ಚಿಕ್ಕಕ್ಕಿರುವಂತ ಜಾಸ್ತಿ ಅಗಲ ಇರುವಂತ 1 ಡ್ರಮ್ ಇದೆ. ಡ್ರಮ್ ನ ಏನ್ ನೋಡ್ತಾ ಇದೀರಾ? ಇದರಲ್ಲಿ 2 ತರ ಬರುತ್ತೆ. ಒಂದು ಸ್ಟ್ಯಾಟಿಕ್, ಇನ್ನೊಂದು ವೈಬ್ರೇಟಿಂಗ್ ಅಂತ. ವೈಬ್ರೇಟಿಂಗ್ ಡ್ರಮ್ ಬಂದು ಆಕ್ಚುಲಿ ಇದು ಮೂವ್ ಆಗ್ಬೇಕಾದ್ರೆ ಜೊತೆಗೆ ವೈಬ್ರೇಟ್ ಕೂಡ ಆಗುತ್ತೆ. ಇದು ಫ್ರಂಟ್ ಸ್ಟೇರಿಂಗ್ ರೇರ್ ಬ್ರೇಕ್ ಇರುವಂತ ಗಾಡಿ. ಇಂಜಿನ್ ಕೆಲ್ಸಕ್ಕೆ ಬಂದ್ರೆ 1-2 ವರ್ಷಕ್ಕೆ ಒಂದ್ಸತಿ ರೆಡಿ ಮಾಡಿದ್ರೆ ಒಂದು 50,000 ಖರ್ಚು ಮಾಡ್ಬೇಕಾಗುತ್ತೆ. ಇಂಡಿಯಾ ಫ್ಲಾಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಓಮ್ ಹಾಕಿದ್ದಾರೆ. ಇಲ್ಲಿ ಇವ್ರದ್ದು ನಂಬರ್ ಇದೆ. ಇಲ್ಲಿ ಫ್ಲವರ್ ಪೇಂಟ್ ಮಾಡಿದ್ದಾರೆ. ಇಲ್ಲಿ ಪಕ್ಷಿ ಇದೆ. ಟ್ರಕ್ JCB ಕೆಲಸ ನಡೀತಾ ಇದೆ. ಹೆಂಗ್ ತಿರುಗಿಸ್ತಾರ ನೋಡೋಳೆ. ಅಲ್ಲಿ ಎತ್ಕೊಂಡು ಹೋಗಿ ಹಾಕ್ತಾವ್ರ ಮಣ್ಣು. ಹಿಂದೆಯಿಂದ ನೋಡಿ ಇದು ಹೆಂಗ್ ಕಾಣುತ್ತೆ ಅಂತ. ಇದನ್ನೇನಾದ್ರೂ ಈ ತರ ಪಚಡಿ ಮಾಡಿದ್ರೆ ಸೇಮ್ ಒಂದು ಫಾರ್ಮುಲಾ 1 ಕಾರ್ ತರ ಕಾಣುತ್ತೆ ಗುರು. ಈ ರೋಡ್ ರೋಲರ್ಗೆ ರಿಜಿಸ್ಟ್ರೇಷನ್ ಅನ್ನೋದು ಬರೋದಿಲ್ಲ. ಇದಕ್ಕೆ ಒಂದು ಪರ್ಮಿಟ್ ಕೊಡ್ತಾರೆ. ಅದನ್ನ ಇಟ್ಕೊಂಡು ನೀವು ಎಲ್ಲಾ ಕಡೆ ತಗೊಂಡು ಹೋಗ್ಬೋದು. ನಂಬರ್ ಪ್ಲೇಟ್ ಇಲ್ವಾ ಇದಕ್ಕೆ? ಇಲ್ಲ ಸರ್. ಏನಕ್ಕಂದ್ರೆ ಇದು ಆಲ್ಟ್ರೇಷನ್ ಗಾಡಿ ಇಲ್ವಾ ಸರ್? ಕಂಪನಿ ಗಾಡಿಗಾರ ಕೊಡ್ತಾರೆ, ಆಲ್ಟ್ರೇಷನ್ ಗಾಡಿಗೆ ಇಲ್ಲ. ಇದನ್ನ ಮೈಲ್ಡ್ ಸ್ಟೀಲ್ ಅಲಾಯಲ್ ಮಾಡಿರೋದು. ಹೆವಿ ಗೇಜ್ ಇದೆ ಗುರು. ಎಲ್ಲ ನೋಡಿದ್ರು ನಿಮ್ಗೆ ವೀಕ್ ಪಾಯಿಂಟ್ ಗಳು ಸಿಗೋದಿಲ್ಲ. ಹೇಳ್ಕೊ, ಕ್ಲೀನ್ ಆಗಿ ಹೇಳ್ಕೊ. ಇವತ್ತು ಒಂದು ಮಾವಿನಕಾಯಿ ಕೀಳೋ ಬಾಬಾ. ಇಷ್ಟು ದೊಡ್ಡ ಹುಡುಗ ಆಗಿದ್ಯಾ, ಇನ್ನ ನಿನ್ ಚಟ ಬಿಟ್ಟಿಲ್ವಲ್ಲ ನೀನು. ಯಾರಿಗಾರ ನೋಡಿತವ್ರೆ ನಿನ್ಗೇನಾ ಅಂತ ನೋಡಿ ಹಂಗೋಯ್ತಾರೆ ಕಳ್ಳೋದಾಗ. ಇದರಲ್ಲಿ ಮೇಜರ್ ಮೇಂಟೆನೆನ್ಸ್ ಅಂತ ಬರೋದು ಎಂಜಿನ್, ಗೇರ್ ಬಾಕ್ಸ್, ಆಯಿಲ್, ಟೈರ್ ಗಳು ಚೇಂಜ್ ಮಾಡಂಗಿಲ್ಲ. ಇದು 30 ವರ್ಷ ಬರುತ್ತೆ ಗುರು. ಇದು ಗಾಡಿ ಮೆಟ್ಲಿಂಗ್ ಮಾಡ್ತೀವಲ್ಲ, ಬೋಟರ್ಸ್ ಎಲ್ಲ ಹಾಕ್ತಿರಲ್ಲ, ಸ್ಕಿಡ್ ಆಗಿ ಅದೇನು 25-30 ವರ್ಷ ಆದ್ಮೇಲೆ ಸಮುದ್ರ ಆಯ್ತದೆ. ಈ ಜಗತ್ನಲ್ಲಿ ಪಂಚರೇ ಆಗದೆ ಇರುವಂತ ಒಂದು ವೀಲ್ ಇದೆ ಅಂದ್ರೆ ಅದು ಇದೇ ಇರಬೇಕು. ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಮೂರಲ್ಲೂ ಮಾವಿನಕಾಯಿ ಇದೆ ಕಣ. ಈ ಕಳ್ಳರು ಬಂದು ಕಿತ್ಕೊ ಹೋಗ್ಬಿಡ್ತಾರ ಅನ್ಕೋ. ನಿಂತರ ನಾವೇನ್ ಮಾವಿನ ಹಣ್ಣು ಮಾವಿನಕಾಯಿ ಕದಿಯಕ್ ಬಂದಿಲ್ಲ, ಬಿಸಿಲು ಅಂತ ಇಲ್ಲಿ ನಿಂತ್ಕೋತಾ ಇದೀವಿ ಅಷ್ಟೇ. ನೋಡಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಲಾಕ್ ಮಾಡಿ ಇಟ್ಟಿದ್ದಾರೆ. ಇದನ್ನ ತೆಗೆದ್ರೆ ಇದ್ರೊಳಗಡೆ ಎಂಜಿನ್ ಕಾಣುತ್ತೆ. ಹಾಕಲ್ಲ ಸರ್, ಮಕ್ಕಳುಗಳು ಇರ್ತದಲ್ಲ. ಇದ್ರಲ್ಲಿರೋದು 6 ಸಿಲಿಂಡರ್ ಕಮನ್ಸ್ ಇಂಜಿನ್. ಆಲ್ಮೋಸ್ಟ್ ನಿಮ್ಗೆ ಲಾರಿಯಲ್ಲಿ, ಟಿಪ್ಪರ್ ಗಳಲ್ಲಿ ಇದೇ ಸೇಮ್ ಇಂಜಿನ್ ಯೂಸ್ ಮಾಡ್ತಾರೆ. 135 bhp ಇದೆ. 490 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದರಲ್ಲಿ ಇರುವಂತ ಕ್ಲಚ್, ಗೇರ್ ಬಾಕ್ಸ್, ಡಿಫರೆನ್ಷಿಯಲ್ ಒಂದೇ ಕಡೆ ಇಂಟಿಗ್ರೇಟ್ ಆಗಿದೆ. ಇದ್ರ ತೂಕ ನೋಡೋದಾದ್ರೆ 7200 kg ಗುರು. ಒಂದು ಲೇಔಟ್ ಡೆವಲಪ್ ಆಗ್ಬೇಕು ಅಂದ್ರೆ, ಒಂದು ಸಿಟಿ ಡೆವಲಪ್ ಆಗ್ಬೇಕು ಅಂದ್ರೆ ಎಷ್ಟೆಲ್ಲ ಕೆಲಸಗಳು ಮಾಡ್ಬೇಕು ಗುರು. ಎಷ್ಟೊಂದು ಮಿಷನರಿಗಳೆಲ್ಲ ಬೇಕಾಗುತ್ತೆ. ಮಿಷಿನರಿ ಅನ್ನೋ ಪೊಸಿಷನ್ ಅಲ್ವಾ? ಎಷ್ಟೊಂದು ಮಷೀನ್ ಗಳೆಲ್ಲ ಬೇಕಾಗುತ್ತೆ ನೋಡಿ. ಈ ಗಾಡಿನಲ್ಲಿ ಸಸ್ಪೆನ್ಷನ್ ಬರೋದಿಲ್ಲ, ಹೈಡ್ರಾಲಿಕ್ ಸಿಸ್ಟಮ್ ಗಳಿಲ್ಲ. ಇದನ್ನ ರೋಡ್ ಮೇಲೆ ಓಡಿಸೋದು ಯಾವ ತರ ಫೀಲ್ ಆಗುತ್ತೆ ಅಂದ್ರೆ, ಒಂದ್ ಕಲ್ ತಗೊಂಡು ಇನ್ನೊಂದ್ ಕಲ್ಲಿಂದ ಉಜ್ದಂಗೆ. ಸೌಂಡ್ ಓವರ್ ಆಗಿ ಬರುತ್ತಲ್ಲ, ಅದಕ್ಕೆ ಅಲ್ಲೇ ಬತ್ ಮಾಡಿಕೊಳ್ಳೋದು. ಕಿವಿ ಸೌಂಡ್ ಜಾಸ್ತಿ ಆದ್ರೆ ತಲೆನೋವು ಬಂದ್ಬಿಡ್ತದೆ.
ಇದರಲ್ಲಿ ಹೆವಿ ಆಟೋಮೋಟಿವ್ ಡಬಲ್ ಆಕ್ಷನ್ ಕ್ಲಚ್ ನ ಯೂಸ್ ಮಾಡಿರ್ತಾರೆ. ಇಲ್ಲಿ ವಾಟರ್ ಟ್ಯಾಂಕ್ ಇದೆ, ಸೇಮ್ ವಾಟರ್ ಟ್ಯಾಂಕ್ ಇಲ್ಲಿ ಕೂಡ ಇದೆ. ಡಾಂಬರ್ ಹಾಕ್ಬೇಕಾದ್ರೆ ಡಾಂಬರ್ ಇದಕ್ಕೆ ಅಂಟ್ಕೋಬಾರ್ದು ಅಂತ ಇಲ್ಲಿಂದ ನೀರ್ ತೆಗೆದು ಇಲ್ಲಿ ಚೆಲ್ತಾರೆ. ಈಗೆಲ್ಲ ನಿಂತರ ವಯಸ್ಸಾಗಿರೋ ಹುಡುಗರುಗಳಿಗೆ ಹೆಣ್ಣು ನೋಡ್ತಾ ಇರ್ತಾರಲ್ವಾ, ಕೇಳ್ತಾರೆ ಮನೇಲಿ ಏನ್ ಆಸ್ತಿ ಮಾಡಿದೀರಾ ಅಂತ. ಏನ್ ಹೇಳ್ತಾರೆ ಹುಡುಗರು? ನೀನೇನ್ ಹೇಳ್ತೀಯ? ನನ್ ಬಗ್ಗೆ ಬಡಕಣ ಏನ್ ಹೇಳ್ತಾರೆ ಹುಡುಗರು? ರೈ ಎಸ್ಟೇಟ್ಸ್ ಡ್ರೀಮ್ ವ್ಯಾಲಿ ಅಂತ. ಡ್ರೀಮ್ ಸಿಟಿ ಬೇರೆ, ಡ್ರೀಮ್ ವ್ಯಾಲಿ ಬೇರೆ. ಡ್ರೀಮ್ ಸಿಟಿ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆ ಕಡೆ ಆಗುತ್ತೆ. ಇದರಲ್ಲಿ ಸೀಟು ಮರದಲ್ಲಿ ಮಾಡಿದ್ದಾರೆ. ಇಲ್ಲಿ ಸ್ಟೇರಿಂಗ್ ವೀಲ್ ಇದೆ, ತುಂಬಾನೇ ಪ್ಲೇ ಇರುತ್ತೆ. ಇಲ್ಲಿ ಬ್ರೇಕ್ ಇದೆ, ಸೇಮ್ ಟ್ರ್ಯಾಕ್ಟರ್ ಅಲ್ಲಿ JCB ಅಲ್ಲಿ ಇರೋ ತರಾನೇ 2 ಬ್ರೇಕ್ ನ ಒಟ್ಟಿಗೆ ಹಿಡಿಬಹುದು, ಇಲ್ಲಾಂದ್ರೆ ಸಪರೇಟ್ ಆಗಿ ಹಿಡಿಬಹುದು. ಇದು ಥ್ರಾಟಲ್, ಇಲ್ಲಿ ಗೇರ್ ಬಾಕ್ಸ್ ಇದೆ, ಅಲ್ಲಿ ಕ್ಲಚ್ ಇದೆ. ಕ್ಲಚ್ ಲೆಫ್ಟ್, ಬ್ರೇಕು ರೈಟ್. ಕಾರಲ್ಲೂ ಹಿಂಗೆ ಎಲ್ಲ ಇರೋದು. ಲಾಭ ಹೆಂಗ್ ಬರ್ತದೆ ಇದರಿಂದ? ಈ ತಿಂಗಳು ಬಾಡಿಗೆ ಅಂದ್ರೆ ಸರ್ ತಿಂಗಳಿಗೆ 30,000 ರೂಪಾಯಿ ಬಾಡಿಗೆ. ಡೀಸೆಲ್ ಎಲ್ಲ ಅವ್ರದೇ. ಸಣ್ಣ ಪುಟ್ಟ ರಿಪೇರಿ ಆದ್ರೆ 1,000 1,500 ಆದ್ರೆ ರೆಡಿ ಮಾಡ್ತಾರೆ. ಸಂಬಳ ಕೊಡ್ತೀವಲ್ಲ, ಹೆಚ್ಚಿಗೆ ಒಂದು 20,000 ಲಾಭ ಸಿಗುತ್ತೆ ತಿಂಗಳಿಗೆ. ಇಲ್ಲಿ ಆಂಪ್ ಮೀಟರ್ ಇದೆ, ಇಲ್ಲಿ ಆಯಿಲ್ ಗೇಜ್ ಇದೆ, ಇದರಲ್ಲಿ ಸ್ಪೀಡೋಮೀಟರ್, RPM ಮೀಟರ್ ಏನು ಇಲ್ಲ ಗುರು. ಇದ್ರ ಟಾಪ್ ಸ್ಪೀಡ್ ಬಂದು ಎಕೋ ಆಗ್ತಿದೆ ಗುರು ನಾನು ಇದ್ರೊಳಗಡೆ ಮಾತಾಡಿದ್ರೆ. ಇದ್ರ ಟಾಪ್ ಸ್ಪೀಡ್ ಬಂದು 30 ಕಿಲೋಮೀಟರ್. ಇಲ್ಲೇನ್ ನೋಡ್ತಾ ಇದೀರಾ, ಇದು ಎಕ್ಸಾಸ್ಟ್. ಇಲ್ಲಿ ಒಳಗಡೆ ರೇಡಿಯೇಟರ್ಗೆ ನೀರ್ ಹಾಕಕ್ ಜಾಗ ಕೊಟ್ಟಿದ್ದಾರೆ. ಇದರಲ್ಲಿ ಡೀಸೆಲ್ ಟ್ಯಾಂಕು ಹಿಂದ್ಗಡೆ ಇದೆ. ಇಲ್ಲಿ ಟೂಲ್ ಬಾಕ್ಸ್ ಗಳನ್ನ ಇಟ್ಕೋಬಹುದು. 1 ಗಂಟೆಗೆ 3.5 ಇಂದ 4 ಲೀಟರ್ ಡೀಸೆಲ್ ಕುಡಿಯುತ್ತಿದ್ದು. 2 ಅವರ್ ಬಂದು ವಿಡಿಯೋ ಮಾಡಕ್ಕೆ ನಮ್ಗೆ ಇಷ್ಟು ಕಷ್ಟ ಅಂದ್ರೆ 9 ಅವರ್ ಕೆಲಸ ಮಾಡ್ತಾರಂತೆ ಇವರು ಡೈಲಿ. ಸುಸ್ತಾಗ್ತಿದ್ಯಾ? ಹೋಗಿ ಮಲ್ಕೋಬಹುದು. ಅದೇನ್ ಮಾವಿನಕಾಯಿ, ಅದು ತಿನ್ನೋ ಮಾವಿನಕಾಯಿಗಳ ತಗೊಳ್ಳಿ. ಖಾರ ಹಿಡ್ಕೊಂಡೆಲ್ಲ ಆನ್ ಮಾಡ್ತಾರಲ್ಲ, ಅದಿಲ್ವಾ? ಅದೆಲ್ಲ ಹಳೆ ಸ್ಟೇಜ್ ಸರ್, ಹೊಸದಾಗಿ ಲೇಟೆಸ್ಟ್ ಆಗಿ ಮಾಡಿರೋದು. ಈ ರೋಡ್ ರೋಲರ್ ಓಡಿಸ್ಬೇಕಾದ್ರೆ ಎಷ್ಟು ಸೌಂಡ್ ಬರುತ್ತೆ ಅಂದ್ರೆ, ಈ ಸೌಂಡ್ ಇಂದ ಬರೋ ತಲೆನೋವಿಗೋಸ್ಕರ ಅಣ್ಣ ಒಂದು ತಲೆನೋವು ಮಾತ್ರನೂ ಇಟ್ಕೊಂಡಿದ್ದಾರೆ. ಜೊತೆಗೆ ಇದ್ರಲ್ಲಿರುವಂತ ಸೀಟು ಮರದಲ್ಲಿ ಮಾಡಿರೋದು, ಅದರಿಂದ ಬೆನ್ನೋವು ಬರುತ್ತೆ. ದಿನ 10 ಗಂಟೆ ಇವ್ರು ಈ ತರ ಸಿಚುವೇಶನ್ ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಣ್ಣ ಹೇಳಿದ್ ಕೇಳ್ದ, 10ನೇ ಕ್ಲಾಸ್ ಫೇಲ್ ಆದ, ಅದಕ್ಕೆ ನಾನು ರೋಡ್ ರೋಲರ್ ಓಡಿಸ್ತಾ ಇದ್ದೀನಿ, ನಿಮ್ ತರ ಓದಿಲ್ಲ ಅಂತ. ನಾವು ಓದ್ ಏನ್ ಮಾಡ್ತಾ ಇದೀವಿ? ಕೆಲವೊಂದು ಕೆಲಸಗಳನ್ನ ಅವ್ರವರೇ ಮಾಡ್ಬೇಕು. ಒಂದ್ ಕುರಿಗೆ ಎಷ್ಟು? 10,000 ರೂಪಾಯಿ ಆಯ್ತಾ? ಎಷ್ಟೈತೆ ನಿಮ್ಮ ಹತ್ರ ಒಟ್ಟು? ಓ, ಲಕ್ಷಾಧಿಪತಿ ಅಲ್ಲ ತಾತ ನೀವು. ಈಗ ಎಲ್ಲರೂ ಡಾಕ್ಟರ್ಗಳೇ ಹಾಕೊಂಡ್ ಕುತ್ಕೊಂಡ್ಬಿಟ್ರೆ ರೋಡ್ ಮಾಡೋರು ಯಾರು? ಆ ರೋಡ್ ಮೇಲೆ ಓಡೋ ಗಾಡಿ ಮಾಡೋರು ಯಾರು? ಆ ಗಾಡಿಲಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋರು ಯಾರು? ಡಾಕ್ಟರ್ಗಳಿಗೆ ಪೇಷಂಟ್ಗಳು ಬೇಕು ಅಂದ್ರೆ ಒಂದಷ್ಟು ಜನ PUC 10th ಫೇಲ್ ಆಗಿರ್ಬೇಕು. ದೇವರು ಕೊಟ್ಟಿರೋದ್ ಕಣೋ, ಇದನ್ನೆಲ್ಲ ಸ್ವೀಕರಿಸಬೇಕು, ಬೇಡ ಅನ್ಬಾರ್ದು. ಹೌದಪ್ಪ. ಇವತ್ತು ಫಸ್ಟ್ ಪೀರಿಯಾಡಿಕ್ ಮೇಂಟೆನೆನ್ಸ್ ಆಗ್ತಾ ಇದೆ 1 ವರ್ಷ ಆದ್ಮೇಲೆ. ಇದರಲ್ಲಿ ಬ್ರೇಕ್ ಪ್ಯಾಡ್ಗಳನ್ನ, ಟೈರ್ನ, ಬ್ಯಾಟ್ರಿನ ಕನ್ಸಿಡರ್ ಮಾಡಿಲ್ಲ. ಬರೀ ಲೂಬ್ರಿಕೆಂಟ್ಸ್ಗಳನ್ನ ಮಾತ್ರ ಚೇಂಜ್ ಮಾಡ್ತಾ ಇರೋದು. ಟೋಟಲ್ ಆಗಿ ಬರೀ ಲೂಬ್ರಿಕೆಂಟ್ಸ್ಗೆನೆ ಇವತ್ತು 20,108 ರೂಪಾಯಿ ಖರ್ಚಾಗ್ತಾ ಇದೆ. ನಿಮಗೇನಾದ್ರೂ ಈ ತರ ಸೂಪರ್ ಬೈಕ್ ಮೇಂಟೈನ್ ಮಾಡೋಕ್ಕೆ ವರ್ಷಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋಂಥ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇವತ್ತು ಮೋನಿಶ್ ಇಲ್ಲಿ ಮಾವಿನಕಾಯಿ ಕದಿಯಕ್ಕೆ ಬಂದಿದ್ದಾನೆ. ಇಷ್ಟು ಚೆನ್ನಾಗಿರೋ ಮಾವಿನಕಾಯಿನ ಕೇಳ್ತೀಯಲ್ಲ, ನಿಂಗೆ ಬೇಜಾರಾಗಲ್ವಾ? ನನ್ನ ಹತ್ರನೂ ಪ್ರೂಫ್ ಇದೆ. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ, ಈಗ ಬೇಡ. ನಾವು ಯುವ ಪೀಳಿಗೆಗೆ ಜೂಜಾಡಿ ಅಂತ ಇರೋ ಮೈಕ್ ಹಾಕಿಲ್ಲ, ಒಳ್ಳೆ ಡೈಲಾಗ್ ಹೊಡೆದ್ಬಿಟ್ಟಲ್ಲ ಮೈಕ್ ಇಲ್ದ ಇದ್ದಾಗ. ಹಾಂ, ಈಗ ಹೊಡಿ. ಅದು ಇದು ರ್ಯಾಂಡಮ್ ಆಗಿ ಬರಬೇಕು, ಹಂಗೆ ಎಲ್ಲಾರು ಆ ಕಡೆ ತಿರುಗಿಸಿರ್ತೀನಿ ಬಾ. ಹಾಂ, ನಾವು ಯುವ ಪೀಳಿಗೆಗೆ ಜೂಜಾಡಿ ಅಂತ ಹೇಳ್ತಾ ಇಲ್ಲ, ಒಳ್ಳೆ ದುಡ್ಡನ್ನ ಸಂಪಾದಿಸಿ ಸೇವಿಂಗ್ಸ್ ಮಾಡಿ ಈ ಥರ ಸೈಟ್ ತಗೊಳ್ಳಿ ಅಂತ ಹೇಳ್ತಾ ಇದೀವಿ. ಜೂಜಾಡಬೇಕು ಅಂದ್ರೆ ದುಡ್ಡಿಲ್ಲ ಅಂದ್ರೆ ಸೈಟ್ ಆಡ್ಬೋದು. ನಾವು ಇವತ್ತು ಲೈಫಲ್ಲಿ ಎಲ್ಲ ಶ್ರೀಮಂತ ನೋಡ್ತಿದ್ವಲ್ಲ, ಇವರೊಬ್ರು ಶ್ರೀಮಂತರು. ಇವತ್ತು ನಾವೊಂದು ವಿಡಿಯೋ ಮಾಡ್ತಾ ಇದೀವಿ, ಬರೀ ಶ್ರೀಮಂತರನ್ನೇ ಪರಿಚಯ ಮಾಡ್ಕೊಳ್ಳೋದು, ಶ್ರೀಮಂತರನ್ನೇ ಮೀಟ್ ಮಾಡೋದು. ಈ ಕಡೆ ಯಾಕೆ ಬಂದ್ರಿ? ನೀವು ನಮ್ಮಿಬ್ರು ಜೀವನದಲ್ಲಿ ಖುಷಿ ಹುಟ್ಟಿಸ್ತೀರಾ ಬ್ರೋ, ಅಲ್ವಾ? ಅದಕ್ಕೆ ನಿಮಗೆ ಅವಾಗ ಬಸ್ರಿ ಬೈಕೆ ಆಗ್ತಿರತ್ತೆ. ಅದನ್ನ ತೀರ್ಸಕ್ಕೋಸ್ಕರ ಮಾವಿನಕಾಯಿ ತಂದಿದ್ದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಇಷ್ಟ ಯಾವ್ದು ಮಾಡೋದು, ಎಲ್ಲ ಖಾಲಿ ಆಗ್ಬಿಡ್ತು. ಗೋಸ್ಟ್